ಕಾಲೇಜಲ್ಲಿ ಇಂಟರ್ ಕಾಲೇಜಿಗೆ ಫೆಸ್ಟ್ ಇದೆ, ಆದ್ದರಿಂದ ವ್ಲಾಗ್ ಮಾಡ್ತಾ ಇದ್ದೀವಿ. ಮುಂದಿಂದು ನಾನು ಸಿಕ್ಕಿಲ್ಲ ಅಂದ್ರೆ ಸಂಜನಾ ವೈಡಿ ಅವರು ವಿಡಿಯೋ ಮಾಡ್ತಾ ಇರ್ತಾರೆ. ಸೊ ವಿಲ್ ಕ್ಯಾಚ್ ಅಪ್. ಬಾಯ್. ಸೊ ಆಫ್ಟರ್ ದ ಫ್ಲ್ಯಾಶ್ ಮಾಬ್ ಪರ್ಫಾರ್ಮೆನ್ಸ್ ಪ್ರಿನ್ಸಿಪಲ್ ಸರು ಇನಾಗ್ರೇಟ್ ಮಾಡಿದ್ರು ಆ್ಯಂಡ್ ಬ್ಯಾನರ್ ಇನಾಗ್ರೇಷನ್ ಕೂಡ ಆಯಿತು ಆ್ಯಂಡ್ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಪ್ರೋಗ್ರಾಮ್ ಸ್ಟಾರ್ಟ್ ಆದಮೇಲೆ ವಿ ಗಾಟ್ ಇಂಟು ಡಿಫ್ರೆಂಟ್ ಜಾಬ್ಸ್, ಅಂದರೆ ನಮ್ಗೆ ಅಲಾಟ್ ಮಾಡಿರೋ ವರ್ಕ್ ಶುರು ಆಯಿತು. ಸೊ ನಮ್ಮ ಕಾಲೇಜ್ ಅಡ್ವಾಂಟೇಜ್ ಏನಂತ ಅಂದರೆ ನಮಗೇನು ಗೊತ್ತಿಲ್ಲ ನಾವೆಲ್ಲ ಕಲಿಬೋದು. ಮೇಂಟೆನೆನ್ಸ್ ಇರ್ಬೋದು, ಮ್ಯಾನೇಜ್ಮೆಂಟ್ ಇರ್ಬೋದು, ಆರ್ಗನೈಸ್ ಹೇಗೆ ಮಾಡೋದು ಎಲ್ಲ ಕಲಿಬೋದು. ಡ್ರೆಸ್ ಚೇಂಜ್ ಆಗಿಬಿಟ್ಟಿದೆ ಅಂತ ಅಂದ್ಕೊಂಡ್ರ. ಸೊ ಇವಾಗ ಡ್ಯಾನ್ಸ್ ಮುಗೀತು, ಫ್ಲ್ಯಾಶ್ ಮಾಬ್ ಮುಗಿದ ತಕ್ಷಣ ನಮ್ಮದು ಡ್ರೆಸ್ ಕೋಡ್ ಏನು ಅಂದರೆ ವೈಟು ಆ್ಯಸ್ ಅ ವಾಲಂಟಿಯರ್. ಸೊ ವೈಟ್ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಟಿಫನ್ ಮಾಡಿಲ್ಲ, ಇಟ್ಸ್ 11 o'clock ಅರೌಂಡ್, ಅದಕ್ಕೆ ಟಿಫನ್ ಮಾಡ್ತಾ ಇದ್ದೀನಿ. ಈಗ ನೆಕ್ಸ್ಟು ಕಾಂಪಿಟೇಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅನಿಸುತ್ತೆ. ಲೆಟ್ಸ್ ಗೋ ಆ್ಯಂಡ್ ಸೆಟ್. ಫಸ್ಟ್ ಟಿಫನ್ ಮಾಡ್ತಾರೆ. 2 days ಪ್ರೋಗ್ರಾಮ್. ಇವತ್ತು ಇದೆ ಸ್ಪೋರ್ಟ್ಸು, ಇವತ್ತು ಸ್ಪೋರ್ಟ್ಸ್ ಇದೆಯಂತೆ. ಸೊ ಫಸ್ಟ್ ಇವಾಗ ಯಾವ್ದು ನಡೀತಿದೆ ಅಂತ ನೋಡ್ಕೊಂಬನ. ಲೆಟ್ಸ್ ಚೆಕ್ ಇಟ್. ಹಾಯ್ ಗಾಯ್ಸ್. ಅವಾಗಲೇ ತೋರಿಸ್ತು ಫಸ್ಟ್ ನಮ್ಮಲ್ಲಿ ಕಾರ್ಪೊರೇಟ್ ರೈತರು ನಡೀತಾ ಇದೆ ಪ್ರೋಗ್ರಾಮು. ಸೊ ಈ ನಮ್ಮ GS ಅವರು ಸ್ಪೀಚ್ ಮಾಡಬೇಕು. ಸೊ ನೋಡಿ ನನಗೆ ಅವ್ರು ಕೆಲಸ ಕೊಟ್ಟಿದ್ದಾರೆ. ಸೊ ಅಲ್ಲಿ ವೆಲ್ಕಮಿಂಗ್ ಸ್ಪೀಚ್ ಮಾಡಿಬಿಟ್ಟು ಏನು ನಮ್ಮ ಬಿಸ್ನೆಸ್ ಮಾಡಲ್ಲ ಅಂತ ಅಂದ್ಕೊಂಡು ನಮ್ಮ ಪ್ರಕೃತಿ ಅವ್ರು ಸ್ಪೀಚ್ ಮಾಡ್ತಿದ್ದಾರೆ. ಅವ್ರ ಮುಖ ನೋಡಿ ಎಷ್ಟು ಗಾಬರಿ ಆಗಿದ್ದಾರೆ, ಎಷ್ಟು ಭಯವಾಗಿದೆ ಅವರಿಗೆ. ಅವ್ರು ಫುಲ್ ಬೆವ್ರು. ಹಾಯ್ ಎಲ್ಲ ಬರೀ ಮಾತಾಡಬೇಕು. ಸೊ ವೆಲ್ಕಮ್ ಟು ಮೈ ವ್ಲಾಗ್. ಹಾಯ್ ಗಾಯ್ಸ್, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸ್ಯಾನ್ ಮೂಮೆಂಟ್ಸ್ ಅದಲ್ಲ, ಅದು ಇನ್ಸ್ಟಾಗ್ರಾಮು. ಸೊ ಸಾಕು ನಾಚ್ಕೊಂಡಿದ್ದು, ಇಲ್ಲಿ ಯಾರು ಗಂಡ್ಕೊ ಇಡ್ತಾ ಇಲ್ಲ ನಿಮಗೀಗ. ಅಯ್ಯೋ. ಸೊ ಏನು ಮಾಡ್ತಾ ಇದ್ದೀರಾ? ನಾನು ಕಾರ್ಪೊರೇಟ್ IQಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಪಾರ್ಟಿಸಿಪೆಂಟ್ಸ್ ಸ್ವಲ್ಪ ಜಾಸ್ತಿ ಇತ್ತು. ಸೊ ಇನ್ನೊಂದು ಸ್ವಲ್ಪ ಟಫ್ ಕಾಂಪಿಟೇಷನ್. ಆರ್ ಯು ಅ ಕಾಂಪಿಟೇಟರ್ ನೌ? ಐ ಆಮ್ ಅ ವಿನ್ನರ್ ಆಲ್ರೆಡಿ. ಇಟ್ ಡಸಂಟ್ ಮ್ಯಾಟರ್. ನಾನು ಗೆದ್ರು ಸೋದ್ರು ನಾನು ಕರ್ದು ಅಂತ ಬಂದಿದ್ದೀನಿ ಅಷ್ಟೇ ಗೈಸ್. ಇದು ಓವರ್ ಆ್ಯಕ್ಟಿಂಗಾ ಇದು ಆ್ಯಕ್ಟಿಂಗಾ? ಇಲ್ಲ, 1000 rupees ಆ್ಯಕ್ಟಿಂಗು. 1000 rupees ಅಂದರೆ ಅದು ಆ್ಯಕ್ಟಿಂಗ್ ಅಷ್ಟೇ. ನಿಮ್ಗೆ ಒಂದು ಕೂಡ ತರಿಸ್ಲಾಗ ನಮ್ಮ ಅಸೋಸಿಯೇಷನ್ ಆಫೀಸರ್ ನೋಡಿ ಗಾಯ್ಸ್, ಫೋಟೋ ನೋಡಿ ಗಾಯ್ಸ್. ವಾಟ್ ಈಸ್ ದಿಸ್ ಮಿರಾಕಲ್? ಯಾಕೆ ಎಲ್ಲ ಎಲ್ಲೋ ಒಂದು ಕಡೆ ನೋಡ್ತಾ ಇದ್ದೀರಾ? ಪಾರ್ಟಿಸಿಪೇಟ್ ಮಾಡ್ತಾ ಇರೋದು. ವಾಟ್ ಈಸ್ ದ ಮೀನಿಂಗ್ ಆಫ್ ಇಟ್? ಅಂದರೆ ಕಾರ್ಪೊರೇಟ್ ಲೆವೆಲ್ಗೆ ಒಂದು ಬಿಸ್ನೆಸ್ ಇರುತ್ತೆ, ಅದನ್ನು ನಾವು ಸೊ ಹಂಗಂದ್ರೆ ನೀವು ಅಫಿಷಿಯಲಿ ರೆಡಿಯಾಗಿ ಬಂದಿದ್ದೀರಾ? ಇಲ್ಲ, ನಾನು ಕಾಲೇಜ್ VP ಅಲ್ಲಿ ಫಾರ್ಮಲ್ಸ್ ಎಲ್ಲ ಬರೋದು ಫಾರ್ಮಲ್ಸ್ ಬಂದೆ. ಯು ಆರ್ ಸೋ ಬ್ರಿಲಿಯಂಟ್. ಮೀಟ್ ಯು ಲೇಟರ್. ಬಾಯ್. ಹೇಳಿ ನಮ್ಮ ಬ್ಲಾಗಲ್ಲಿ ಏನಾದರೂ ಮಾತಾಡಿ. ಯಾರೋ ಇವನೇ ಸುಂದ್ರ. ಬನ್ನಿ ಗೈಸ್. ಯಾರು? ಆಗ್ಲಡಿ ನಮ್ಮ ಪ್ರಾಮಿಸ್. ಸೊ ಹಾಯ್ ಸರ್. ಸರ್ ಇನ್ಫಾರ್ಮೇಶನ್ ಕೊಡಿ, ಯಾವ ಪ್ರೋಗ್ರಾಮ್ ನಡೀತಾ ಇದೆ, ಏನು ಮಾಡ್ತಾ ಇದೆ? 11:30ಗೆ ಕಾರ್ಪೊರೇಟ್ IQ ಸ್ಟಾರ್ಟ್ ಮಾಡಿದ್ವಿ. ಬೇಸಿಕ್ಲಿ ಬಿಸ್ನೆಸ್ ರಿಲೇಟೆಡ್ ಕ್ವಶನ್ಸ್ ಕೇಳ್ತಿದ್ವಿ. ಜನರಲ್ ನಾಲೆಡ್ಜ್ ಇಂಡಿಯನ್ ಎಕಾನಮಿ ಇರ್ತದೆ. ಆಮೇಲೆ ಆರ್ಟ್ಸ್ ಇರುತ್ತೆ, ಪೋಸ್ಟರ್ಸ್ ಇರುತ್ತೆ, ಈ ಕ್ವಶನ್ಸ್ನ ಕೇಳ್ತೀವಿ. ಸೊ ಇಲ್ಲಿ ಸರ್ಗೆ ಬಲಗೈ ಎಡಗೈ ಬಂಟರಿದ್ದಾರೆ. ಎಡಗೈ ಬಂಟರು. ಸೊ ಥ್ಯಾಂಕ್ ಯು ಸರ್. ಇರ್ಬೋದು ಒಂದು ಕಡೆ ನಾವು ವಾಲಿಬಾಲ್ ನಡೀತಾ ಇದೆ, ಇನ್ನೊಂದು ಕಡೆ ಅಲ್ಲಿ ಚೆಸ್ ನಡೀತಾ ಇದೆ. ಆ್ಯಂಡ್ ಪ್ಲೇಯರ್ಸ್ ಆರ್ ವೈಟಿಂಗ್, ಐ ಥಿಂಕ್ ಸೊ ರೆಸ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಅಲ್ಲಿ ನಮ್ಮ ಕ್ಲಾಸ್ ಅವರೆಲ್ಲ ಪಾನಿಪುರಿ ತಿಂತಾ ಇದ್ದಾರೆ. ಯಪ್ಪ, ನಾವು ಹೋಗೋಣ. ಕೋಚ್ ಇಸ್ ದೇರ್, ಐ ಥಿಂಕ್ ಸೊ ಎವ್ಯಾಲ್ಯೂಯೇಟರ್ ಇದೆ. ನೋಡೋಣ ಯಾರು ಗೆಲ್ತಾರೆ ಅಂತ ವಾಲಿಬಾಲಲ್ಲಿ. ಮ್ಯಾಚ್ ಇಸ್ ಗೋಯಿಂಗ್ ಆನ್, ಬಟ್ ಐ ಸೇ ದಟ್ ನಮ್ಮ ಕಾಲೇಜ್ ಬರೋದು ತುಂಬ ಯೂಸ್ಫುಲ್. ಏನು ಅಂತ ಅಂದರೆ ವಿ ಆರ್ ಫ್ರೀ ಟು ಡೂ ವಾಟ್ ಎವರ್ ವಿ ವಾಂಟ್. ಆ್ಯಂಡ್ ಎಲ್ಲಿ ನಮಗೆ ಏನಂತಾರೆ, ಎಲ್ಲಿ ನಮಗೆ ಇದು ಫ್ರೀ ಇರಬೇಕು, ಎಲ್ಲಿ ನಮಗೆ ತುಂಬ
ಬಿಗಿ ಹಿಡಿಬೇಕು ಸ್ಟೂಡೆಂಟ್ಸ್ನ ಅಂತ ನಮ್ಮ ಟೀಚರ್ಸ್ ಗೊತ್ತು. ಐ ಫೀಲ್ ಹ್ಯಾಪಿ ಟು ಕಮ್ ಹಿಯರ್. ಆ್ಯಂಡ್ ಈವನ್ ನಾನು ಬೇರೆ ಕಾಲೇಜಸಲ್ಲಿ ನೋಡ್ತಾ ಇದ್ದರೆ ಈವೆಂಟ್ ನಡೀತಿದ್ರೆ ಈವೆಂಟ್ಸೇ ನಡೀತಾ ಇರುತ್ತೆ, ಕ್ಲಾಸ್ ನಡೀತಿದ್ರೆ ಕ್ಲಾಸೇ ನಡೀತಾ ಇರುತ್ತೆ. ಬಟ್ ಇಯರ್ ಅಂತೇನಿಲ್ಲ. ಕ್ಲಾಸ್ ಆದಮೇಲೆ ಏನಾದರೂ ಕಾಂಪಿಟೇಷನು ಮೇಲೆ ಹೋಗು ಅಂತ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸೊ ನಮಗೆ GS ಬೈತಿದ್ದಾರೆ, ನಾನು ಮೇಲೈತೆ. ಇದೇ ನಮ್ಮ ಕಾಲೇಜ್ ಲಿಫ್ಟು. ಆ್ಯಂಡ್ ಇವಾಗ ನಾವು ಮತ್ತೆ ಮೇಲ್ಗಡೆ ಆಡಿಟೋರಿಯಮ್ಗೆ ಹೋಗ್ತಾ ಇದ್ದೀವಿ. ನೀವು ನೋಡಿದಾಗೆ ನಮ್ಮ GS ಅವರು ನಮಗೆ ಆಜ್ಞೆ ಮಾಡಿದ್ದಾರೆ, ನೀನು ಅಲ್ಲೇ ಇರಬೇಕು. ಅದಕ್ಕೆ ನಾನು ಲಿಫ್ಟಲ್ಲಿ ಆನೇ ಮಾಡಿಲ್ಲ, ಹಾಗೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಸೊ ಇವಾಗ ನನ್ನ ಕೆಲಸ ಏನು ಅಂತಂದರೆ ಮೇಲಿಂದ ಕೆಳಗೆ ಓಡೋದು, ಕೆಳಗಿಂದ ಮೇಲೆ ಓಡೋದು, ಜೊತೆಲಿ ಬ್ಲಾಗ್ ಮಾಡೋದು. ಆದ್ದರಿಂದ ಇವಾಗ ನಾನು ತೊಗೊಂಬರಕ್ಕೆ ಹೋಗ್ತಾ ಇರೋದು ನಮ್ಮ ಜಡ್ಜಸ್ಗೋಸ್ಕರ ನಮ್ಮ ಕಾಲೇಜವರು ಮೀನ್ಸ್ ನಾರ್ಮಲ್ ಗ್ರೀಟಿಂಗ್ ಲೈಕಲ್ಲಿ ವೇಯಲ್ಲಿ ಬೊಕ್ಕೆ ಕೊಡೋಕ್ಕೆ ಹೇಳಿದ್ದಾರೆ. ಸೊ ಬೊಕ್ಕೆ ಇಸ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ ಫಾರ್ ಫೋಕ್ ಸಿಂಗಿಂಗು. ಬ್ಲಾಗಲ್ಲಿ ಮತ್ತೊಮ್ಮೆ ಬಂದಿದ್ದಾರೆ ಶ್ರೀ ಭುವನ ಅವರು. ಸೊ ಗೈಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಬೇಗ ನನಗೆ ಸಬ್ಸ್ಕ್ರೈಬಿಂದ ಜಾಸ್ತಿ ಪಾಪ್ಯುಲರ್ಸ್ ಆಗಲಿ, ಜಾಸ್ತಿ ಲೈಕ್ ಬರಲಿ, ಶೇರ್ ಆಗಲಿ, ಕಮೆಂಟ್ ಬರಲಿ, ಒಳ್ಳೆ ಕಮೆಂಟ್ ಬರಲಿ. ಯಾ ಓನ್ಲಿ ಪಾಸಿಟಿವ್. ಬಿ ಪಾಸಿಟಿವ್. ಬಿ ಪಾಸಿಟಿವ್, ಡೋಂಟ್ ಬಿ ನೆಗೆಟಿವ್. ಯಾ ಬಿಕಾಸ್ ನಾನು ಬಿ ಪಾಸಿಟಿವ್ ಬ್ಲಡ್ ಎ ಪಾಸಿಟಿವ್. ಇವರು A1 ಅಂತ. ಎಸ್, ನಾನು A+ ಯಾವಾಗಲೂ ನೋಡಿ ಗೈಸ್. ಮತ್ತೆ ನಿಮ್ಮ ಇವತ್ತಿನ ದಿನಚರಿ ಆ್ಯಂಡ್ ಇವತ್ತಿನ ದಿನಚರಿಯಲ್ಲಿ ಇವಾಗ ಒಂದು ಟ್ರಸ್ಟ್ಫುಲ್ ಮೂಮೆಂಟ್ ಏನಾಯ್ತು ಗೊತ್ತಾಗ ನನಗೆ ಹೇಳಬೇಕು. ಏನಾಗಿದೆ ಅಂದರೆ ಇವತ್ತು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ. ಎರಡು ತಪ್ಪು ಮಾಡಿಬಿಟ್ಟಿದ್ದೀನಿ. ಒಂದು ಪಾನಿಪುರಿ ಅಂಗಡಿಯವ್ರ ಹತ್ರ ಹೋಗ್ಬಿಟ್ಟು ಎಲ್ಲೆಲ್ಲೋ ಹೋದೆ ಅನ್ನೋ ರೇಂಜಿಗೆ ಅನ್ಸ್ಕೊಂಡ್ ಬಂದಿದ್ದೆ. ಎಲ್ಲೆಲ್ಲೋ ಅವರು ಏನಂದರೆ ಆಗಿದ್ದು ಮೇಯ್ನಾಗಿ ಇಬ್ಬರು ಹುಡುಗರು ಬಂದ್ಬಿಟ್ಟು ನನ್ನ ಹತ್ರ ಹೋಗಿ ಪಾನಿಪುರಿ ತಿಂತೀಯಾ ಚೆನ್ನಾಗಿರಲ್ಲ, ಎಲ್ಲೆಲ್ಲೋ ಕೈ ಹಾಕಿ ಎಲ್ಲೆಲ್ಲ ಕೆರ್ಕೊಂಡು ಮಾಡಿರ್ತಾರೆ, ತಿನ್ಬೇಡ ಅಂದ್ಬಿಟ್ಟು ಅವರೇ ಹೋಗಿ ಅಲ್ಲಿ ತಿಂತಿದ್ರು. ಅವ್ರು ತಿನ್ನೋ ಟೈಮಲ್ಲಿ ಹೋಗ್ಬಿಟ್ಟು ಜೋರಾಗಿ ಅದನ್ನೇ ಕುಡಿದ್ರೆ ಪಾಪ ಆ ಅಂಕಲ್ ಬಾಯ್ಲಿ ಅಂತ ಕೂಗ್ತಿದ್ದಾರೆ. ಇದೊಂದು ಅಚೀವ್ ಮೂಮೆಂಟು. ಮತ್ತೆ ಹೋಗಿ ಪಾನಿಪುರಿ ತಿಂತೆ ನನಗೆ ಕೊಡೋಲ್ಲ. ಸೆಕೆಂಡ್ ಥಿಂಗ್ ಏನದು ಅಲ್ಲ, ಇವ್ರ ಧೈರ್ಯ ನೋಡಿ ಗೈಸ್. ಅದು ನೋಡ್ಬಿಟ್ಟು ಅಂಗಡಿಯವ್ರ ಮುಂದೆನೇ ಹೇಳ್ಬಿಟ್ಟು ಬಂದವ್ರೆ. ಸೊ ಬ್ಯಾಡ್ ಮೂವಿ. ಆ್ಯಂಡ್ ಸೆಕೆಂಡ್ ಥಿಂಗ್ ಪೆನ್ ಡ್ರೈವ್ ಕಟ್ಟಾಕ್ಬಿಟ್ಟಿದ್ದೀನಿ. ಇನ್ಯಾವತ್ತೂ ನಾನು ಮಿಸ್ಪ್ಲೇಸ್ ಮಾಡಬಾರ್ದು ಅನ್ನೋ ಥರ ಆಗಿದೆ. ಸೊ ನಿಮ್ಮ ಪೆನ್ ಡ್ರೈವ್ನನ್ನು ಕದ್ದವರು ಯಾರು? ನಿಸರ್ಗ ಅವಳನ್ನ ಮಾತ್ರ ಬಿಡಲ್ಲ. ಖುಷಿ ನೋಡಬೇಕು, ಅದನ್ನ ಹಾಕಿದ್ದೆ ನೋಡಿ ರಿಯಾಕ್ಷನ್. I just messed up with my pen guys. I don't know where it is. ವಾಟ್ ಬಾಟಲ್ ಏನು ಪೆನ್ ಡ್ರೈವ್? This one. ಇಲ್ಲ ಹೇಳ್ಬಿಡಿ. ಏಯ್ ಫೋನಕ್ಕ ಬಾಯ್ ಹೇಳ್ಬಿಟ್ಟು ಹೋಗಿ, ಸಿಕ್ತು ಅಂತ ಹೇಳ್ಬಿಟ್ಟು ಹೋಗಿ. ಹೇಗಿತ್ತು ಇವತ್ತಿನ ದಿನ? ಚೆನ್ನಾಗಿಲ್ಲ. ವರ್ಕ್ಫುಲ್ ಡೇನಾ ಪೀಸ್ಫುಲ್ ಡೇನಾ? ಕೆಲಸ ಹಾಂ. ಅಯ್ಯೋ ನನ್ನ ಕೈಲಿ ಆಗ್ತಾ ಇಲ್ಲ ಕಣಣ್ಣ ಅನ್ನೋ ರೇಂಜ್ಗೆ ಆಗ್ಬಿಟ್ಟಿದ್ದೀರಾ. ಸಾಕು ಬಿಡಿ. ಹೇಳಿ ಯುಗಂತಿ ಅಕ್ಕ ಬೈಲಿ. ಹಾಯ್ ಸೇ ಹಾಯ್. ಗೈಸ್ ನೋಡಿ ನನ್ನ ನೋಡಿ ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಅಲ್ಲಿ ಬರ್ತಾರ ಜೀಪು. ಜನ ಅವರು ಯೂಟ್ಯೂಬ್ ಚಾನಲ್ ಮಾಡೋರೆ. ನಾನು ಸ್ವಲ್ಪ ಫೇಮಸ್ ಆಗ್ತೀನಿ ಅಂತ. ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಫೇಮಸ್ ಆಗ್ತೀನಿ ಅನ್ನೋ ಒಂದು ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಹೌಸ್ ದಟ್ಸ್ ಇಟ್ ಫಾರ್ ದ ಡೇ 1. ಇನ್ನೂ ಎಷ್ಟೊಂದು ಆ್ಯಕ್ಟಿವಿಟೀಸ್ ಇತ್ತು, ಲೈಕ್ ಕೇರಮ್ ಇತ್ತು, ಪೋಸ್ಟರ್ ಮೇಕಿಂಗ್ ಇತ್ತು, ಫ್ಯಾಷನ್ ವಾಕ್ ಇತ್ತು. ಆ್ಯಂಡ್ ಡೇ 1 ಆದಮೇಲೆ ಸೆಕೆಂಡ್ ಡೇಗೆ ಟ್ರೆಷರ್ ಹಂಟ್ ಇತ್ತು. ಸೊ ಅದಕ್ಕೋಸ್ಕರ ಪ್ರಿಪ್ರೇಷನ್ಗೆ ಸ್ವಲ್ಪ ಡಿಸ್ಕಷನ್ ನಡೀತಾ ಇತ್ತು ಸರ್ ಜೊತೆ. ಆ್ಯಂಡ್ ದಟ್ಸ್ ಇಟ್ ಫಾರ್ ದ ಡೇ 1. ಸೊ ಮತ್ತೆ ನೆಕ್ಸ್ಟ್ ಟೈಮ್ ಸಿಗುವ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್. ಓಕೆ ಗಾಯ್ಸ್, ಬಾಯ್ ಬಾಯ್.